ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಬ್ಲೌಸ್ ಕಟ್ಟಿಂಗು, ಇದು ಎಷ್ಟು ವೇಸ್ಟ್ ಇದೆ, ಎಷ್ಟು ಚೆಸ್ಟ್ ಇದೆ ಅನ್ನೋದು ಈ ಥರದ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ. ಸೊ ಈ ಬ್ಲೌಸ್ಗೆ ನೆಕ್ ಆ್ಯಂಡ್ ಶೋಲ್ಡರ್ನ ಎಷ್ಟು ತೊಗೋಬೇಕು ಅನ್ನೋದನ್ನು ನಾವು ಫಸ್ಟಿಗೆ ನೋಡ್ಕೋಬೇಕಾಗುತ್ತೆ. ಫಸ್ಟು ವೇಸ್ಟ್ನ ನೋಡಿ, ಸ್ಲೀವ್ ಕಟ್ಟಿಂಗ್ ಮಾಡೋದನ್ನ ನಾನು ಆಮೇಲೆ ತೋರಿಸ್ತೀನಿ. ಮೊದಲು ಬ್ಯಾಕ್ ಕಟ್ಟಿಂಗ್ ಮಾಡೋಣ. ಬ್ಯಾಕ್ ಕಟ್ಟಿಂಗ್ ಮಾಡೋದುವಾಗ ಫಸ್ಟು ನೋಡಿ, ಈ ರೀತಿಯಾಗಿ ವೇಸ್ಟ್ನ ತೊಗೋಬೇಕು. ಇದು 41.5 ಇದೆ. ವೇಸ್ಟ್ ಬಂದು 41.5 ಇದೆ. ಇದನ್ನು 4 ಭಾಗ ಮಾಡಿಕೊಂಡ್ರೆ ನಮಗೆ 10.5 ಪ್ಲಸ್ 1 ಗೀಟ್ ಬರುತ್ತೆ. 10.5 1 ಗೀಟ್ ಕೂಡ ಬರುತ್ತೆ. ಆಮೇಲೆ 2 ಇಂಚಸ್ಸು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಅದಲ್ದಿರ ನೀವು ಆ ಮೆಥಡ್ ಫಾಲೋ ಮಾಡಲ್ಲ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಈ ರೀತಿಯಾಗಿರುತ್ತಲ್ಲ, ಇದನ್ನು ಈ ರೀತಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ಫಾಲೋ ಮಾಡಿದ್ರು ಕೂಡ ನಿಮಗೆ ಕರೆಕ್ಟಾಗಿ ಈ ಮೆಜರ್ಮೆಂಟ್ ಅನ್ನೋದು ಸಿಗುತ್ತೆ. ಇದಾದಮೇಲೆ ನಮಗೆ ಈ ಡಾಟ್ ಪಾಯಿಂಟು ಎಲ್ಲಿ ಬಂದಿರುತ್ತೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇವರು ಎಷ್ಟು ಇಂಚಸ್ ಡಾಟ್ ಹಿಡಿದಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ಈ ರೀತಿಯಾಗಿ 4.5 ಇಂಚಸ್ಸು ಈ ಬ್ಲೌಸ್ಗೆ ಡಾಟ್ ಅನ್ನೋದನ್ನ ಇಟ್ಕೊಂಡಿದ್ದಾರೆ. ಕೆಲವೊಂದು ಬ್ಲೌಸಸ್ಗೆ ಆ ಥರ ಇಟ್ಟರೆ ಏನು ತೊಂದರೆ ಆಗಲ್ಲ, ಇಲ್ಲಾಂದರೆ 4, 3.5 ಈ ರೀತಿಯಾಗಿ ಇಟ್ಕೋಬೋದು. ಈ ರೀತಿಯಾಗಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಬಂದು ನೋಡಿ, ಇದನ್ನು ಸೆಂಟ್ರ್ ಮಾಡಿಕೊಂಡು ನಾನು ಈ ಡೀಪು ಬ್ಲೌಸ್ದು ಬ್ಯಾಕಿಂದ ಲೆಂತ್ ಎಷ್ಟು ಬೇಕು ಅನ್ನೋದನ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೀವು ಮೇಲಿಂದ ಮೆಜರ್ಮೆಂಟ್ ಮಾಡ್ಕೊಂಡು ಕೂಡ ನೀವು ಮಾರ್ಕ್ ಮಾಡ್ಕೋಬೋದು, ಆದರೆ ಇದು ಕರೆಕ್ಟ್ ವೇ. ಓಕೆ, ಇದು ಸರಿಯಾದ ಮಾರ್ಗ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ಇಲ್ಲಿ ಸೈಡ್ ಇರುತ್ತಲ್ಲ, ಬ್ಲೌಸ್ ಸೈಡ್ ಫಿನಿಶಿಂಗು, ಅಲ್ಲಿಂದ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದೇ ರೀತಿಯಾಗಿ ನೋಡಿ, ಈಗ ನೀಟಾಗಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಒಂದು ಸ್ಕೆಚ್ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಆಮೇಲೆ ತೋರಿಸ್ತೀನಿ. ಇವಾಗ ಬ್ಯಾಕ್ ಲೆಂತ್ನ ನೋಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಇಲ್ಲಿ ಶೋಲ್ಡ್ರದ್ದು ಮೆಜರ್ಮೆಂಟ್ ಇರುತ್ತಲ್ಲ, ಅಲ್ಲಿಂದ ನೀವು ಈ ರೀತಿಯಾಗಿ ತೆಗೆದುಕೊಳ್ಳಿ. ಎಷ್ಟಿದೆ ಅಂದರೆ ಇದು 14.5 ಇದೆ. 14.5 ಮತ್ತು ನೋಡಿ ಕರೆಕ್ಟಾಗಿ 14.5 ಮತ್ತು ಸ್ಟಿಚಿಂಗಿಗೆ ಸೇರಿಸಿ 15 ಇಂಚನ್ನ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಆವಾಗಲೇ ಇದು ಮಾರ್ಕ್ ಮಾಡ್ಕೊಂಡ್ವಲ್ಲ, ಅದೇ ರೀತಿಯಾಗಿ ಅದು ಕೂಡ ಕರೆಕ್ಟಾಗಿದೆ, ಇದು ಕೂಡ ಕರೆಕ್ಟಾಗಿದೆ. ಈಗ ನಾನು 15 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೌಸು ಲೆಂತೂ ಜಾಸ್ತಿ ಇದೆ, ವೇಸ್ಟು ಜಾಸ್ತಿ ಇದೆ. ಓಕೆನಾ? ಇವಾಗ ಒಂದು ಮೆಥಡ್ನ ಫಾಲೋ ಮಾಡೋಣ. ಈಗ ಇದಾಯ್ತಲ್ಲ, ಇದಾದಾಗ ಇಲ್ಲಿಂದ ಇಲ್ಲಿ ಚೆಕ್ ಮಾಡ್ಕೋಬೇಕು. 6.25 ಇದೆ. ಈ ಬ್ಲೌಸ್ ಓಪನಿಂಗ್ ಬಂದು ಅಂದರೆ ಆರ್ಮೋಲ್ ಡೌನ್ ಬಂದು 6.25 ಇದೆ. 6.25ಗೆ ನೋಡಿ, ಈ ರೀತಿಯಾಗಿ ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೋಬೇಕು. ಯಾವಾಗಲೂ ನಾವು ಕೆಲವೊಂದು ಸರಿ ಈ ಥರ ಮೆಥಡ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ನಾನು ಒಂದು ಸ್ಕೆಚ್ಚಾಗಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ನಾವು ವೇಸ್ಟ್ನ 2 ರೀತಿಯಾಗಿ ಚೆಕ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಇಟ್ಕೊಳ್ಳಿ. ಈ ಮೆಜರ್ಮೆಂಟ್ ನೋಡಿದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಇದು ಬಿಗ್ ಸೈಜ್ ಬ್ಲೌಸ್ ಅಂತ. ನೋಡಿ, ಇಲ್ಲಿ ಡೀಪ್ ಇರುತ್ತಲ್ಲ, ಈ ನೆಕ್ ಡೀಪ್ ಇರುತ್ತಲ್ಲ, ಅಲ್ಲಿ ತೊಗೋಬೇಕು ನಾವು. ಬ್ಯಾಕ್ ಈ ರೀತಿಯಾಗಿ ಹಾಕೋಬೇಕು. 2 ಸಮವಾಗಿ ಫ್ಲಾಟಾಗಿ ಇಟ್ಕೊಳ್ಳಿ. ಫ್ಲಾಟಾಗಿ ಇಟ್ಕೊಂಡು ನೆಕ್ ಡೀಪು ಎಲ್ಲಿ ಬಂದಿರುತ್ತೆ ಅದೇ ಪ್ಲೇಸಿಂದ ನಾವು ಇಲ್ಲಿವರೆಗೂ ಚೆಕ್ ಮಾಡ್ಕೋಬೇಕು. ಇಲ್ಲಿ ಬಂದು 21.25 ಇದೆ. ಅಂದರೆ ಒಂದು ಸ್ವಲ್ಪ ಕರೆಕ್ಟಾಗಿ ನೋಡಿದ್ರೆ 22 ಚೆಸ್ಟ್ ಇದೆ. ಇದನ್ನು 2 ಭಾಗ ಮಾಡಿದ್ರೆ ನಮಗೆ 11 ಇಂಚಸ್ ಬರುತ್ತೆ. ನೋಡಿ, 11 ಇಂಚು ಚೆಸ್ಟು, 11 ಇಂಚು ಅಂದರೆ 44 ಚೆಸ್ಟ್ ಮೆಜರ್ಮೆಂಟ್ ಆಯಿತು. ಓಕೆನಾ? ಇದಾದಮೇಲೆ ಈ ಆರ್ಮೋಲ್ ಡೌನ್ ಬಂದು ನಾನು 6.25 ತೊಗೊಂಡಿದ್ದೀನಿ, ನೆನಪಿರಲಿ. ಈಗ ಇಲ್ಲಿ ಒಂದು 6.25ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಈ 6.25ಗೆ ಮಾರ್ಕ್ ಮಾಡ್ಕೊಳ್ಳೋದು ಏನಕ್ಕೆ ಅಂತ ತೋರಿಸ್ತೀನಿ. ನೋಡಿ, ಈ 6.25ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಳಗಡಿಕೆ ನಾನು ಸ್ಟಿಚಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಶೋಲ್ಡ್ರ್ ಪಟ್ಟಿ ನೋಡಬೇಕು, ಎಷ್ಟಿದೆ ಅಂತ ಶೋಲ್ಡ್ರ್ ಪಟ್ಟಿ ನೋಡಬೇಕು. ಈ ಶೋಲ್ಡ್ರ್ ಪಟ್ಟಿನ ನಾನು ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ಎಷ್ಟು ಬರ್ತಾ ಇದೆ ಅಂದರೆ ಕರೆಕ್ಟಾಗಿ ಈ ಓಪನಿಂಗ್ ಬಂದು ನನಗೆ 2.5 ಬರ್ತಾ ಇದೆ. ಇವ್ರು ಏನು ಹೇಳಿದ್ದಾರೆ ಅಂದರೆ, ಈ ಶೋಲ್ಡ್ರ್ ಪಟ್ಟಿ ನೋಡಿ, ಈ ಶೋಲ್ಡ್ರ್ ಪಟ್ಟಿ ಜಾಸ್ತಿ ಇದೆ ಅವ್ರಿಗೆ.
ಸ್ವಲ್ಪ ಕಡಿಮೆ ಮಾಡೋಕ್ಕೆ ಹೇಳಿದ್ದಾರೆ. 1 ಗೀಟಷ್ಟು ನಾನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಾನು ಇದನ್ನು 6 ಇಂಚಸ್ಸಿಗೆ ಮಾಡ್ಕೊಳ್ತಾ ಇದ್ದೀನಿ. 6 ಇಂಚಸ್ಸಿಗೆ ಮಾಡಿದ್ರೆ ನಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಬರಲ್ಲ. ಈ ನೆಕ್ ಡೌನಿಂಗ್ ಇರುತ್ತಲ್ಲ ಅದನ್ನು ಕೂಡ ನಾವು ಇಲ್ಲೇ ತೊಗೋಬೋದು, ತೊಂದರೆ ಇಲ್ಲ. ಇಲ್ಲ ಅಂದರೆ 1 ಗೀಟಲ್ಲಿ ನಮಗೆ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಬರಲ್ಲ. ಒಂದು ಸ್ವಲ್ಪ ಶೋಲ್ಡ್ರ್ ಪಾಯಿಂಟ್ ಚಿಕ್ಕದಾಗುತ್ತೆ. ಈಗ ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ದೀನಲ್ಲ, ಈ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ನೆಕ್ ಪಾಯಿಂಟ್ ಎಷ್ಟು ಸಿಕ್ತು? 2.5 ಸಿಕ್ತು. ಈ 2.5 ಸಿಕ್ತು. ಇಲ್ಲಿ ಬಂದು 1.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ 1.5ಗೆ ಮಾರ್ಕ್ ಮಾಡಿ ನೋಡಿ, ಈ ಕರು ಸ್ಕೇಲ್ ಇದೆಯಲ್ಲ, ಇಲ್ಲಿ ನಮಗೆ ಬ್ಯಾಕೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಬ್ಯಾಕನ್ನ ತೋರಿಸ್ತೀನಿ. ಫ್ರಂಟಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಏನು ಬೇಕಾಗಿರಲ್ಲ. ಸೇಮ್ ಮೆಜರ್ಮೆಂಟು ಡಾಟು ಎಲ್ಲ ಇರುತ್ತಲ್ಲ, ಅದೇ ರೀತಿಯಾಗಿ ಫಾಲೋ ಮಾಡ್ತೀವಿ. ಇಲ್ಲಿ ನಾವು 11 ಇಂಚು ಚೆಸ್ಟನ್ನು ತೊಗೊಂಡಿದ್ದೀವಿ. ಆದರೆ ನಾವಿಲ್ಲಿ ಒಂದು ಮೇಯ್ನ್ ಏನಂದರೆ ಹಾರ್ಮೋಲ್ನ ಚೆಕ್ ಮಾಡ್ಕೋಬೇಕು. ನಮಗೀಗ ಹಾರ್ಮೋಲ್ ಸೈಜ್ ಬೇಕಾಗುತ್ತೆ. ನೀವು ಫಸ್ಟೇ ಚೆಕ್ ಮಾಡಿಕೊಂಡ್ರು ಓಕೆ, ಅಥವಾ ಆಮೇಲೆ ಕೂಡ ಚೆಕ್ ಮಾಡಿಕೊಂಡ್ರು ಓಕೆ. ಆಯಿತಾ? ಈಗ ನೋಡಿ, ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ ನಾನು. ನೀಟಾಗಿ ಇಟ್ಕೊಂಡು ಮೇಲಿಂದ ಟೇಪ್ನ ನಿಧಾನವಾಗಿ ತಿರುಗಿಸ್ಕೊಳ್ತಾ ಬರ್ತಾಯಿದ್ದೀನಿ. ಆರ್ಮೋಲ್ನ ನೋಡ್ಕೊಳ್ಳೋದಕ್ಕೆ 10 ಇಂಚಸ್ ಇದೆ. ಆರ್ಮೋಲೇ ಬಂದು 10 ಇಂಚಸ್ ಇದೆ ನೋಡಿ. ಆರ್ಮೋಲ್ ಬಂದು 10 ಇಂಚಸ್ ಇದೆ, 10 ಇಂಚಸ್. ಸೊ ಈಗ ಚೆಕ್ ಮಾಡ್ಕೊಳ್ಳೋಣ ನಾವು. ಇಲ್ಲಿಂದ 10 ಇಂಚ್ ಬರ್ತಾ ಇದೆ ಅಂತ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತಂದರೆ 9.75 ಬರ್ತಾ ಇದೆ. 9.75 ಏನಕ್ಕೆ ಬರ್ತಾ ಇದೆ ಅಂತ ಒಂದ್ಸರಿ ನಾವು ಚೆಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವೇನು ಮಾಡಬೇಕಾಗುತ್ತೆ, ಒಂದ್ಸರಿ ಇದೇ ಟೇಪನ್ನ ಒಂದು ಸ್ವಲ್ಪ ಲೈನು, ಒಂದು ಪಾಯಿಂಟ್ ಈ ಥರ ನೋಡಿ, ಈ ರೀತಿಯಾಗಿ ಸ್ವಲ್ಪ ಡೌನ್ಗೆ ಹೋಗಿ ನೋಡಬೇಕಾಗುತ್ತೆ ನಮಗೆ 10 ಅನ್ನೋದು ಹಾರ್ಮೋಲ್ ಬರುತ್ತಂತ. ಹೌದು, ಕರೆಕ್ಟಾಗಿ ಒಂದು ಲೈನು ಕೆಳಗಡೆ ಹೋದರೆ ಬರುತ್ತೆ. ಆದರೆ ನಾನಿವಾಗ ನಿಮಗೆ ಸ್ಲೀವ್ದು ಇದ್ರ ಮೇಲೇ ತೋರಿಸ್ತೀನಿ. ಸ್ಲೀವ್ನ ಫಸ್ಟ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇದು ರೆಗ್ಯುಲರಾಗಿ ಸ್ಲೀವ್ ಎಲ್ಲರೂ ಇದೇ ರೀತಿಯಾಗಿ ಕಟ್ ಮಾಡ್ತಾರೆ. ಬಾಡಿ ಮೆಜರ್ಮೆಂಟ್ ಇದ್ದರೆ ಮಾತ್ರ ಚೇಂಜಾಗಿ ಮಾಡ್ತಾರೆ. ಸೊ ಸ್ಲೀವ್ ಮೆಜರ್ಮೆಂಟ್ ಇದ್ದರೆ ನೋಡಿ, ಇದೇ ರೀತಿಯಾಗಿ ಈ ರೀತಿ ಇಟ್ಕೋಬೇಕು. ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು. ಸಾರಿ, ಈ ರೀತಿಯಾಗಿ ನೋಡಿ, ನೀಟಾಗಿ ಈ ಆರ್ಮೋಲ್ ಇರುತ್ತಲ್ಲ, ಈ ಆರ್ಮೋಲ್ ಶೇಪ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ ನೀವು ಫ್ರಂಟನ್ನ ಉಲ್ಟಾ ಮಾಡಿ ಇಟ್ಕೋಬೇಡಿ, ಯಾವುದೇ ಕಾರಣಕ್ಕೂ ಅದು ಕರೆಕ್ಟಾಗಿ ಬರಲ್ಲ. ಹಾಗಾಗಿ ನಾನು ಈ ಬ್ಯಾಕ್ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಈ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ನ ಕಟಿಂಗ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ನಾವು ಟೇಪ್ ತಿರುಗಿಸೋಕ್ಕಿಂತ ಈ ಸ್ಲೀವ್ ಇದೆಯಲ್ಲ, ಈ ಸ್ಲೀವ್ನ ತಿರುಗಿಸಿ ನೋಡೋಣ. ಈಗ ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೆ ನೀವು ಎಷ್ಟು ಮಾರ್ಜಿನ್ ಹಿಡಿತೀರಾ, ಸ್ಟಿಚ್ ಮಾಡ್ತೀರಾ, ಆ ಫ್ಯಾಬ್ರಿಕ್ನ ಬಿಟ್ಬಿಟ್ಟು ಮಾರ್ಕ್ ಮಾಡಿಕೊಂಡು ಈ ಥರ ನಾನು ಸ್ಲೀವ್ನ ಟರ್ನ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿ ನಾನು ಟರ್ನ್ ಮಾಡ್ತಾಯಿದ್ದೀನಿ. ಈ ಮಾರ್ಕ್ ಒಂದು ಪಾಯಿಂಟ್ ಆ ಕಡೆ ಬರ್ತಾಯಿದೆ, ತೊಂದರೆ ಇಲ್ಲ. ಅದು ಯಾಕಂದರೆ ಒಂದೊಂದು ಸರಿ ನಾವು ನೀಟಾಗಿ ತಿರುಗಿಸುವಾಗ ಕೂಡ ಒಂದೊಂದು ಪಾಯಿಂಟ್ ಹೆಚ್ಚು ಕಡಿಮೆ ಆದಾಗ ಆ ರೀತಿ ಬರುತ್ತೆ ನೋಡಿ. ಈ ರೀತಿಯಾಗಿ ಕರೆಕ್ಟಾಗಿ ಬರುತ್ತೆ. ಈಗ ಏನು ಮಾಡಬೇಕಂತ ಹೇಳಿದ್ರೆ, ಈ ನೆಕ್ಕು ಡೀಪ್ ಹೆಂಗಿದೆ, ಎಷ್ಟು ತೊಗೊಂಡಿದ್ದಾರೆ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ನೋಡಿ, ಇದು ಬ್ರಾಡು, ತುಂಬ ಬ್ರಾಡ್ ತೊಗೊಂಡಿದ್ದಾರೆ. ಇದನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿಯಾಗಿ ಇದರಲ್ಲಿ 2 ಸ್ಟೆಪ್ ಇದೆ. ನಾನಿವತ್ತು ಈ ಬ್ಲೌಸ್ದು ಕರೆಕ್ಟ್ ಡೀಟೇಲ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ 7.5 ಬರ್ತಾ ಇದೆ. 7.5ನ ಹೀಗೆ ಅರ್ಧದಲ್ಲಿ ಇಟ್ಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಟೇಪ್ನ ನೋಡಿಕೊಂಡ್ರೆ 3.25 ಬರುತ್ತೆ. ಇದು ಎಮಿಂಗ್ ಮಾಡಿರೋದ್ರಿಂದ 3.25 ಬರುತ್ತೆ. ಆದರೆ ನಾವು 3.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿಂದ ಈ 2.5 ಇದೆಯಲ್ಲ, ಇಲ್ಲಿ 3.5 ತಗೊಂಡ್ರೆ ನಾವೇನು ಮಾಡಬೇಕು, ಇಲ್ಲಿ ಮೇಲೆ 2.5ನೇ ತೊಗೋಬೇಕು. ಓಕೆ, ಇಲ್ಲಿ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಬ್ಯಾಕ್ ಇದೆಯಲ್ಲ, ಬ್ಯಾಕ್ 2 ಶೋಲ್ಡ್ರನ್ನು ಈ ರೀತಿಯಾಗಿ ಒಂದೇ ಸಮ ಇಟ್ಕೊಂಡು ಇದನ್ನು ಶೇಪ್ನ ಇಲ್ಲಿಂದ ಹೀಗೆ ಇಟ್ಕೊಳ್ತೀನಿ ನೋಡಿ. ಕರೆಕ್ಟಾಗಿ ಕಾಣಿಸ್ತಾ ಇದೆ. ನಾವು ಏನು ಮಾರ್ಜಿನ್ ತೊಗೊಂಡಿದ್ದೀವಲ್ಲ, ಆ ಮಾರ್ಜಿನ್ಗೆ ಇದು ಕರೆಕ್ಟ್ ಶೇಪಾಗಿ ಬಂದಿದೆ. ಓಕೆನಾ? ಈ ರೀತಿಯಾಗಿ ನಾವು ಕಟಿಂಗ್ನ ಮಾಡಬೇಕು. ಇದು ನೆಕ್ ಡೀಪ್ ಬಂದು 10 ಇಂಚಸ್ ಇದೆ. ಸೊ ಈ ಬ್ಲೌಸ್ ಮೆಜರ್ಮೆಂಟ್ಗೆ ನಮಗೆ ಕರೆಕ್ಟಾಗಿದೆ. ಇಲ್ಲಿಂದ ನಮಗೆ 1.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು
ಸಾರಿ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗು ಮತ್ತು ಈ ಮಾರ್ಕಿಂಗ್ನ ಈ ರೀತಿಯಾಗಿ ಜಾಯಿಂಟ್ ಮಾಡಬೇಕು. ಇವಾಗ ಇನ್ನೊಂದು ಟೆಕ್ನಿಕ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಬ್ಯಾಕ್ ಕಟ್ಟಿಂಗಲ್ಲಿ ಮಾತ್ರ ನಾನು ತೋರಿಸ್ತೀನಿ. ನಿಮಗೆ ಫ್ರಂಟ್ ಡೀಟೇಲ್ ಆಗಿ ಏನು ಬೇಕಾಗಿರಲ್ಲ, ಯಾಕಂದರೆ ಬ್ಯಾಕ್ ಇಟ್ಬಿಟ್ಟು ಫ್ರಂಟ್ ಕಟ್ಟಿಂಗ್ ಮಾಡೋದ್ರಿಂದ ಈ ನೋಡಿ ಈ ಥರ ಇಟ್ಕೋಬೇಕು. ಇಲ್ಲಿ ಏನು ಸ್ಟಿಚಿಂಗ್ ಮಾಡಿರ್ತೀವಲ್ಲ ಶೋಲ್ಡ್ರ್ ಪಾಯಿಂಟು, ಆ ಶೋಲ್ಡ್ರ್ ಪಾಯಿಂಟ್ನ ಈ ರೀತಿಯಾಗಿ ಇಟ್ಕೊಂಡು ನೋಡಿ ನಾವೇನು ಅವ್ರು ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ಲ ಅದನ್ನು ಈ ರೀತಿಯಾಗಿ ನಾವು ಟರ್ನ್ ಮಾಡ್ತಾ ಬಂದರೆ ನಮಗೆ ಈ ಪಾಯಿಂಟ್ ಅನ್ನೋದು ಪಕ್ಕಾ ಪರ್ಫೆಕ್ಟಾಗಿ ಬಂದಿರುತ್ತೆ. ಇವಾಗ ಟೇಪು ಮತ್ತು ಬ್ಲೌಸು ಸ್ಲೀವ್ ಕಟ್ಟಿಂಗ್ದು ಎಲ್ಲ ಮಾಡಿ ತೋರಿಸಿರೋದ್ರಿಂದ ಈ ಕಟ್ಟಿಂಗಲ್ಲಿ ಈ ಮಾರ್ಕ್ ತುಂಬ ಪರ್ಫೆಕ್ಟಾಗಿ ಬಂದಿದೆ. ಸೊ ಈ ಮೆಥಡ್ನ ಫಾಲೋ ಮಾಡ್ಬೋದು. ಇಲ್ಲಿ 2.5 ತೊಗೊಂಡ್ರೆ ಇಲ್ಲಿ 3.5 ತೊಗೊಂಡಾಗ ನಾವು ಬೇಕಾದರೆ ಇಲ್ಲಿ ಒಂದು ಪಾಯಿಂಟ್ನ ಕಮ್ಮಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಈಗ ಇದನ್ನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಫ್ರಂಟ್ನ ಹೇಗೆ ಪಟಾಪಟ್ ಅಂತ ಕಟ್ಟಿಂಗ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಫ್ರಂಟಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಮೆಜರ್ಮೆಂಟಲ್ಲಿ ಡೌಟ್ಸ್ ಬರಲ್ಲ. ನಮಗೆ ಬ್ಯಾಕ್ ಅನ್ನೋದು ಪರ್ಫೆಕ್ಟಾಗಿ ಬಂತು ಅಂದರೆ ನಮಗೆ ಫ್ರಂಟಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ. ನೋಡಿ ಇದನ್ನು ನಾವು ಪರ್ಫೆಕ್ಟಾಗಿ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕಟ್ಟಿಂಗ್ನ ಮಾಡ್ಕೋಬೇಕು. ನೀವು ಯಾವ ಕಡೆಗಾದರೂ ತಿರುಗಿಸ್ಕೋಬೋದು, ತೊಂದರೆ ಇಲ್ಲ. ಇವಾಗ ಎಲ್ಲ ಕಡೆ ಒಂದೊಂದು ನ್ಯಾಚ್ಗಳನ್ನ ನಾನು ಹಾಕ್ಕೊಳ್ತೀನಿ, ಯಾಕಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಕ್ ಕಟ್ಟಿಂಗ್ ಮಾಡುವಾಗ. ಇಲ್ಲೊಂದು ನಮಗೆ ಈ ಜಾಗದಲ್ಲಿ ಒಂದು. ಓಕೆ, ಇದಾದಮೇಲೆ ಇದನ್ನು ಇಟ್ಕೊಂಡು ನೋಡಿ ನೀವು ಫ್ಯಾಬ್ರಿಕ್ಕು ಬೇಕಂದರೆ ಹೇಗೆ ಬೇಕಾದರೂ ಹಾಗೆ ಕಟ್ಟಿಂಗ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನಾನು ಇದನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಲೈನಿಂಗ್ನ, ಯಾಕಂದರೆ ದಪ್ಪ ಇರೋದ್ರಿಂದ ಒಂದು 20 ಸೆಂಟಿಮೀಟ್ರನ್ನ ನಾನು ತೊಗೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಡ್ಜ್ ಏನಿರುತ್ತೆ ಈ ಎಡ್ಜಿಗೆ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಎಡ್ಜಿಗೆ ಮೇಯ್ನಾಗಿ ಒಂದು ಲೈನ್ ಹಾಕ್ಕೋಬೇಕು. ಓಕೆ, ಇದಾದಮೇಲೆ ಇಲ್ಲಿ 1/4 ಇಂಚನ್ನ ಬಿಡಬೇಕು. ಈಗ ಯಾವುದೇ ರೀತಿಯಾಗಿ ಚೇಂಜಸ್ ಇರಲ್ಲ. ಫಸ್ಟು ಇದನ್ನು ಕಟ್ಟಿಂಗ್ ಮಾಡ್ಕೊಂಬಿಡೋಣ. ನಾನು ಈ ಬ್ಲೌಸ್ ಮೆಜರ್ಮೆಂಟಲ್ಲಿ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ನ ಮಾಡ್ತಾಯಿದ್ದೀನಿ, ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಬಂದು ನಮಗೆ ಈ ಪಾಯಿಂಟ್ ಅನ್ನೋದು ಸ್ಟ್ರೇಟಾಗಿ ಕಟ್ ಮಾಡಿರೋದ್ರಿಂದ ಇಲ್ಲಿಗೆ ಬರುತ್ತೆ. ಬಟ್ ನಾನೇನು ಮಾಡ್ತೀನಿ, ಒಂದು 1/4 ಇಂಚನ್ನ ಬಿಟ್ಟು ಕಟ್ಟಿಂಗ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಈ ದಪ್ಪ ಇರೋರಿಗೆ ಈ ಮೆಥಡ್ ಇಲ್ಲೇನಿರುತ್ತಲ್ಲ ಈ ಮಾರ್ಕ್ನ ಬಿಟ್ಟು ನಾವು ಸ್ವಲ್ಪ ಇಲ್ಲಿ ಕಟ್ಟಿಂಗ್ ಮಾಡಿಕೊಂಡ್ರೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಓಕೆ, ಈಗ ಈ ಪಾಯಿಂಟ್ ಆಯಿತು. ಒಂದು ಪಾಯಿಂಟ್ ನಿಮಗೆ ಎಕ್ಸ್ಟ್ರಾ ಹೇಳಿದ್ದೀನಿ ಅನ್ಕೋತೀನಿ. ಇವಾಗ ನೋಡಿ ಇದನ್ನು ಒಂದು ಮಾರ್ಕ್ ಮಾಡಿ ತಗೊಳ್ತಾ ಇದ್ದೀನಿ. ಇವಾಗ ನಾವು 2.5 ಇಂಚು ಮೇಲೆ ತೊಗೊಂಡಿದ್ದೀವಲ್ಲ ಅದೇ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಈ ಮಾರ್ಕ್ನ ಮಾಡಿಕೊಂಡು ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ ಸ್ಟಿಚಿಂಗಿಗೆ ಅಂತ ಫಸ್ಟೇ ಮಾರ್ಜಿನ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟಿಚಿಂಗಿಗೆ ಮಾರ್ಜಿನು. ಇವಾಗ ಫ್ರಂಟಲ್ಲಿ ನಾವೇನು ಮೆಜರ್ಮೆಂಟ್ ತೊಗೋಬೇಕು ಅಂತೇನಿಲ್ಲ. ಈ ರೀತಿಯಾಗಿ ಫ್ರಂಟ್ ಶೇಪ್ ಇರುತ್ತಲ್ಲ, ಈ ಫ್ರಂಟ್ ಶೇಪ್ನ ಮೇಲಿಂದ ಸ್ಟ್ರೇಟ್ ಲೈನ್ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ತಿರುಗಿಸೋದ್ರಿಂದ ನಮಗೆ ಎಷ್ಟು ಬರುತ್ತೆ ಅನ್ನೋ ಮೆಜರ್ಮೆಂಟ್ ಅನ್ನೋದು ಪರ್ಫೆಕ್ಟಾಗಿ ಗೊತ್ತಾಗಿರುತ್ತೆ. ನೋಡಿ ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನಮಗೆ ಇಲ್ಲಿಂದ 1/4 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಆ 1/4 ಇಂಚನ್ನ ನಾನು ಈ ರೀತಿಯಾಗಿ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಈ ಫ್ರಂಟ್ ಶೇಪ್ ಅನ್ನೋದೇನಿದೆಯಲ್ಲ ಇದನ್ನು ಈ ರೀತಿಯಾಗಿ ಕಟ್ಟಿಂಗ್ ಮಾಡಿಬಿಡ್ತಾ ಇದ್ದೀನಿ ನಾನು. ಇದಾದಮೇಲೆ ಇಲ್ಲೂ ಕೂಡ ಎಕ್ಸ್ಟ್ರಾ ನಮಗೆ ಮಾರ್ಜಿನ್ ಇರುತ್ತೆ, ಅಂದರೆ ಅದು ಕರ ಪೀಸ್ ಇತ್ತು, ಅದಕ್ಕೆ ನಾನು ಅದನ್ನು ಬಿಟ್ಬಿಟ್ಟು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಈ ರೀತಿ ಆಯಿತು. ಈಗ ನಾನು ಯಾವುದೇ ರೀತಿಯಾಗಿ ಮೆಜರ್ಮೆಂಟ್ ನೋಡಿ ಇಲ್ಲಿಂದ ಈ ಡಾಟಿಂದ ಈ ಬೆಲ್ಟ್ ಡಾಟ್ ಇರುತ್ತಲ್ಲ ಈ ಬೆಲ್ಟ್ ಡಾಟ್ಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನಿಮಗೆ ಬೇಕಂದರೆ ನೋಡಿ ಇದು ಮೇಲೆ ಸ್ಟಿಚಿಂಗ್ಗೆ, ಇದು ಕೆಳಗಡೆ ಸ್ಟಿಚಿಂಗ್ಗೆ, ಇದು ಡಾಟ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಇದಾದಮೇಲೆ ಇಲ್ಲಿ ನೋಡ್ಕೊಳ್ಳಿ, ಇದು ಸೈಡ್ ಬೆಲ್ಟ್ ಇರುತ್ತಲ್ಲ ಅಲ್ಲಿಂದ ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಟೇಪು ಫ್ರಂಟು ಕಟ್ಟಿಂಗ್ ಮಾಡುವಾಗ ನಮಗೇನು ಟೇಪು ಅವಾಗವಾಗ ಜಾಸ್ತಿ ಏನು ಬೇಕಾಗಿರಲ್ಲ. ಈ ಸ್ಟ್ರೇಟಾಗಿ ಇಲ್ಲಿ ಇಟ್ಕೊಂಡು ನಮಗೆ ಈ ಸ್ಟ್ರೇಟ್ ಡಾಟ್ ಏನಿರುತ್ತಲ್ಲ ಆ ಡಾಟ್ಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಷ್ಟು ಹಿಡಿದಿದ್ದಾರೆ ಅಂತ ಡಾಟ್ನ ನಾವು ನೋಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿಂದ ಬೇಕಂದರೆ ನೀವು ಟೇಪಿಂದ ಅಥವಾ ಟೇಪ್ ಇಲ್ಲದೇ ಕೂಡ ನೀವು ನೋಡ್ಕೋಬೋದು. 3/4 ನಾನು ಇಲ್ಲಿಂದ 3/4 ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಲೂಸ್ ಬೇಕಾಗಿರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ,
2.25 ಇಂಚಸ್ನ ತೊಗೊಳ್ತಾ ಇದ್ದೀನಿ. 2.25 ಇಂಚಸ್ ತೊಗೊಂಡು ಇಲ್ಲಿ ಅರ್ಧ ಮಾಡ್ಕೊಳ್ತಾ ಇದ್ದೀನಿ. ಈ ಅರ್ಧ ಮಾಡಿಕೊಂಡು ಈ ಡಾಟು ಮತ್ತು ಈ ಡಾಟು ಇವನ್ನ 3 ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡುವಂಥ ಫ್ರಂಟ್ ಕಟ್ಟಿಂಗ್. ಫ್ರಂಟಲ್ಲಿ ತುಂಬ ಈಸಿಯಾಗಿ ನಮಗೆ ಬೇಕಾಗಿರೋದು ಮೇಯ್ನಾಗಿ ಏನಂತ ಹೇಳಿದ್ರೆ ಇಲ್ಲಿ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನಮಗೆ ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋಬೇಕು. ಇವಾಗ ಬ್ಯಾಕು ಫ್ರಂಟು, ಇವಾಗ ಡಾಟ್ ಎಲ್ಲ ನೀವು ಇಲ್ಲಿಂದ ನೋಡ್ಕೋಬೋದು ಬೇಕಾದರೆ. ಒಂದು ನಿಮಿಷ ನೋಡಿ, ಈ ಡಾಟ್ ಇರುತ್ತಲ್ಲ, ಈ ಡಾಟಿಂದ ಇಲ್ಲಿ ನಮ್ಮದು ಸ್ಟಿಚಿಂಗ್ ಲೈನ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲೊಂದು ಮಾರ್ಕ್ ಮಾಡ್ತಾ ಇದ್ದೀನಿ, ನಿಮ್ಮ ಕಣ್ಮುಂದೆನೇ ಮಾರ್ಕ್ ಮಾಡ್ತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ನೋಡಿ. ಇಲ್ಲಿ ನಾನು ಮಾರ್ಕ್ ಮಾಡಿದ್ದು ಇದು. ಅಂದರೆ ನಾವು ಕರೆಕ್ಟಾಗಿ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಕೆಲವು ಬ್ಲೌಸಲ್ಲಿ ಕೆಲವು ಕನ್ಫ್ಯೂಸಸ್ ಆಗುತ್ತೆ. ಮತ್ತು ಇಲ್ಲಿ ಮಾರ್ಕಿಂಗ್ ಮೇಯ್ನ್ ಏನಂದರೆ ನೋಡಿ, ಈ ರೀತಿಯಾಗಿ ಇರುತ್ತಲ್ವ, ನೀವು ಸ್ವಲ್ಪ ಇಲ್ಲಿಂದನೇ ಸ್ವಲ್ಪ ಶೇಪ್ ಮಾರ್ಕಿಂಗ್ನ ಮಾಡ್ಕೋಬೇಕು ಅರ್ಧ ಇಂಚಸ್ಗೆ. ಯಾಕಂದರೆ ನಾವು ಒಂದೊಂದ್ಸರಿ ಮಾರ್ಕಿಂಗ್ ಮಾಡಿದಿರೇ ಶೇಪ್ ತೆಗೆದ್ಬಿಡ್ತೀವಲ್ಲ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟೇ ನೀವು ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿಯಾಗಿ ಶೇಪ್ ತಗೊಳ್ಳಿ, ಒಂದೊಂದ್ಸರಿ ಮರ್ತೋಗ್ಬಿಡ್ತೀರಾ ಅಂತ. ಇದಾದಮೇಲೆ ನೋಡಿ, ಯಾವುದೇ ಕಾರಣಕ್ಕೂ ಇಲ್ಲಿ ಡಾಟ್ ಬರಬಾರ್ದು. ಕೆಲವೊಬ್ರದ್ದು ನಾನು ನೋಡಿದ್ದೀನಿ, ಅಲ್ಲಿ ಕೂಡ ಡಾಟ್ ಬಂದಿರುತ್ತೆ. ಅಲ್ಲಿ ಡಾಟ್ ಬಂದಾಗ ಅದು ಪರ್ಫೆಕ್ಟಾಗಿ ಕುತ್ಕೊಳ್ಳಲ್ಲ. ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಒಂದು ಮಾರ್ಕು ನಿಮ್ಮ ಮುಂದೆನೇ ಸುಮ್ಮನೆ ಮಾರ್ಕ್ ಮಾಡಿದ್ದೀನಿ. ಇವಾಗ ಬ್ಲೌಸ್ನ ತೊಗೊಳ್ತೀನಿ. ಬ್ಲೌಸು ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆ ಅಂತ ತೋರಿಸ್ತೀನಿ. ಪರ್ಫೆಕ್ಟಾಗಿದೆ ನೋಡಿ, ಪಾಯಿಂಟ್ ಟು ಪಾಯಿಂಟ್. ಅಂದರೆ ಒಬ್ಬರು ಬ್ಲೌಸ್ ಮೆಜರ್ಮೆಂಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಬ್ಲೌಸ್ಗೆ ಇಲ್ಲಿ ಫ್ರಂಟ್ ಡಾಟ್ ಅನ್ನೋದು ಇದು 2.5 ಇಂಚ್ ಬೇಕಾಗುತ್ತೆ. ಅದು ಅಂದರೆ ಡೈಲಿ ಬ್ಲೌಸ್ ಸ್ಟಿಚ್ ಮಾಡೋರಿಗೆ ಈ ರೀತಿಯಾಗಿ ಈಸಿಯಾಗಿ ಗೊತ್ತಾಗ್ತಾ ಇರುತ್ತೆ. ಹೊಸ್ದಾಗಿ ಕಲಿಯೋರಿಗೆ ಕನ್ಫ್ಯೂಸ್ ಆದಾಗ ಎಷ್ಟು ಇಂಚಸ್ಗೆ ಇದನ್ನು ತೊಗೋಬೇಕು ಏನು ಅನ್ನೋದು. ಇದನ್ನು ಮೇಯ್ನ್ ಇದನ್ನು ಬಿಟ್ಟು ಇಲ್ಲಿಂದ 1 ಇಂಚ್ ಮುಂಚೆ ಹಾಕ್ಕೊಂಡ್ರಿ, ಇಲ್ಲಿಂದ 1 ಇಂಚ್ ಮುಂದೆ ಹಾಕ್ಕೊಂಡು ನೀವು ಇದು ಆರ್ಮಲ್ ಡಾಟ್ ಹಿಡೀರಿ, ಪಕ್ಕ ಪರ್ಫೆಕ್ಟಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇದು 44 ಚೆಸ್ಟ್ ಮೆಜರ್ಮೆಂಟ್ ಇದ್ರೂ ನೆಕ್ಕು 2.5 ಇಂಚಸ್ ಮಾತ್ರ ತೊಗೊಂಡಿದ್ದೀನಿ. ಓಕೆನಾ, ಇಲ್ಲಿ ಡೀಪ್ ಜಾಸ್ತಿ ಇರೋದ್ರಿಂದ ನಾನು ನೆಕ್ಕನ್ನ 2.5 ಇಂಚಸ್ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಎಲ್ಲ ಪಾಯಿಂಟು ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡ್ರೆ, ಸಪೋಸ್ ಟೈಲರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಆ ಪಾಯಿಂಟಲ್ಲಿ ನಾನೇನಾದ್ರು ಮಿಸ್ ಮಾಡ್ತಾಯಿದ್ದೀನಿ ಅಂದರೆ ಬೇಕಾದ್ರೆ ತಿದ್ಕೊಳ್ಳೋಣ. ಯಾಕಂದರೆ ಕೆಲವ್ರ ಕಟ್ಟಿಂಗ್ ಬೇರೆ ಇರುತ್ತೆ. ಸೊ ಹಂಗಾಗಿ ಈ ಬ್ಲೌಸ್ ಅವ್ರದ್ದು ಪರ್ಫೆಕ್ಟ್ ಅವ್ರು ಹಾಕಿ ನೋಡಿರೋದ್ರಿಂದ ನನಗೆ ಇದರಲ್ಲಿ ಏನು ಚೇಂಜಸ್ ಇಲ್ಲದೆ ಇರೋದ್ರಿಂದ ನಾನು ಇದನ್ನು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ. ಇದು ಪರ್ಫೆಕ್ಟಾಗಿ ಅವ್ರು ಕಸ್ಟಮರ್ ಹಾಕ್ಕೊಂಡು ನೋಡಿದ ಮೇಲೇ ನಾನು ನಿಮಗೆ ಇದ್ರದ್ದು ಡೀಟೇಲ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.